ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿರಣ್ ಎಂ ಗಾಜನೂರ್ ಅಂತ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಸಾರ್ವಜನಿಕ ಆಡಳಿತ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವಂಥ ಒಂದು ದಿನಕ್ಕೆ ಬಂದು ತಲುಪಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಸಾಮಾಜಿಕ ನ್ಯಾಯ ಎಂಬ ವಿಷಯದ ಕುರಿತಂತೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಅಂದ್ಕೋತೀನಿ. ಯಾಕೆ ಈ ವಿಷಯ ಮುಖ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಪೂರ್ವದಲ್ಲಿ ಇತ್ತೀಚೆಗೆ ಒಂದು 2 ವರ್ಷಗಳ ಹಿಂದೆ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಬಂದಂಥ ಒಂದು ಘಟನೆಯನ್ನು ತಮಗೆ ಹೇಳಿ, ಆನಂತರದಲ್ಲಿ ಯಾಕೆ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಹಳ ಮುಖ್ಯ ಅಂತ ಅಂಬೇಡ್ಕರ್ ಭಾವಿಸಿದ್ರು ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಕೋಲಾರದ ಕಗ್ಗನಹಳ್ಳಿ ಅನ್ನುವ ಒಂದು ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಇರುತ್ತೆ. ಆ ಸರ್ಕಾರಿ ಶಾಲೆಯಲ್ಲಿ 140 ಜನ ಮಕ್ಕಳು ಕಲಿತಾ ಇರ್ತಾರೆ. ಅಲ್ಲಿ ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಬಿಸಿಯೂಟವನ್ನು ಮಾಡೋದಕ್ಕೆ ಆ ಊರಿನ ದಲಿತ ಸಮುದಾಯಕ್ಕೆ ಸೇರಿದಂಥ ಒಂದು ಹೆಣ್ಮಗಳನ್ನು ನೇಮಕ ಮಾಡ್ತಾರೆ. ಆಕೆಯ ನೇಮಕವನ್ನು ವಿರೋಧಿಸಿ ಬಹಳ ದೊಡ್ಡ ಪ್ರತಿಭಟನೆಗಳು ಆ ಊರಿನಲ್ಲಿ ನಡೀತದೆ. ಆ ದಲಿತ ಸಮುದಾಯದ ಮಹಿಳೆ ಮಾಡಿದ ಅಡುಗೆಯನ್ನು ನಮ್ಮ ಮಕ್ಕಳು ತಿನ್ನಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿ ದೊಡ್ಡ ಚಳುವಳಿ ನಡೀತದೆ. ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ಅಧಿಕಾರಿಗಳೆಲ್ಲ ಬಂದು ಜನರನ್ನು ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯಾರೂ ಸಹ ಅದನ್ನು ಒಪ್ಪೋದಿಲ್ಲ. ಬದಲಾಗಿ ಏನಾಗುತ್ತೆ ಅಂದರೆ 140 ಮಕ್ಕಳಲ್ಲಿ 100ಕ್ಕಿಂತ ಹೆಚ್ಚು ಮಕ್ಕಳು ಶಾಲೆ ಬಿಟ್ಟು ಪಕ್ಕದ ಊರಿನ ಶಾಲೆಗೆ ಸೇರ್ಕೋತಾರೆ. ಉಳಿದಿರುವಂಥ 40 ಮಕ್ಕಳೇನಿದ್ದಾರೆ ಅದರಲ್ಲಿ 35ರಿಂದ 38 ಮಕ್ಕಳು ರಾಧಮ್ಮ ಮಾಡುವಂತಹ ಊಟವನ್ನು ಮಾಡೋದಕ್ಕೆ ನಿರಾಕರಿಸ್ತಾರೆ. ರಾಧಮ್ಮ ಸರ್ಕಾರ ಕೊಟ್ಟಿರುವಂಥ ಡೈರಿ ಇರುತ್ತೆ ಪ್ರತಿದಿನ, ಅದರಲ್ಲಿ ಪ್ರತಿದಿನ ಬರೀತಾಳೆ ಏನಂತ ಹೇಳಿದ್ರೆ, ಈ ದಿನವೂ ಯಾವ ಮಗು ಉಂಡಿಲ್ಲ ಅಂತ. ಸೊ ಇದು 2 ವರ್ಷಗಳ ಹಿಂದೆ ಅಥವಾ 2 ವರ್ಷಗಳಿಂದ ಪ್ರಕಟವಾದಂಥ ಸುದ್ದಿ. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 6ರಿಂದ 10 ವರ್ಷದ ಒಳಗಿನ ಒಂದು ಪ್ರಾಥಮಿಕ ಶಾಲೆಯ ಮಗು ಒಬ್ಬಳು ಹೆಣ್ಮಗಳು ಮಾಡಿರುವಂತಹ ಊಟವನ್ನು ನಿರಾಕರಿಸುತ್ತೆ. ಆ ಮಗುವಿಗೆ ಆ ಊಟವನ್ನು ನಿರಾಕರಿಸುವಂಥ ಮನಸ್ಥಿತಿ ಬಂದಿದ್ದೆಲ್ಲಿದ್ದ, ಮತ್ತು ಒಂದು 10 ವರ್ಷದ ಮಗು ನಾನು ಮಾಡಿದ ಊಟವನ್ನು ನಿರಾಕರಿಸುತ್ತೆ ಅನ್ನುವಂಥ ಅಪಮಾನ ರಾಧಮ್ಮ ಹೇಗೆ ಸಹಿಸ್ಕೋಬೇಕು ಅನ್ನೋದೇ ಬಹಳ ಮುಖ್ಯವಾದ ಸಂಗತಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಮ್ಮ ರಾಜಕೀಯ ಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂತಹ ಒಬ್ಬರು ಲೇಖಕರಿದ್ದಾರೆ, ಗೋಪಾಲ್ ಗುರು ಅಂತ. ಅವರು ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರು ಹ್ಯುಮಿಲಿಯೇಷನ್, ಅಂದರೆ ಅಪಮಾನ ಅಂತ. ಸೊ ಹಾಗಾಗಿ ಇವತ್ತು ದಲಿತ ಸಮುದಾಯಗಳಿಗೆ ಆಗ್ತಾ ಇರುವಂಥ ಅಪಮಾನಗಳು ಈ ಥರದ ಅಪಮಾನಗಳು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಅವರು ಸಂವಿಧಾನ ರಚನಾ ಸಭೆಗೆ ಬರುವುದಕ್ಕಿಂತ ಮುಂಚೆ ಅವರ ಜೀವನವನ್ನು ನಾವು ಗಮನಿಸಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ಈ ಥರದ ಅಪಮಾನಗಳನ್ನು ಹಲವು ಸಾರಿ ಅನುಭವಿಸಿದ್ದಾರೆ. ಸೊ ಅವರು ಶಾಲೆಗೆ ಹೋಗ್ಬೇಕಾದ್ರೆ ನಡೆದಂಥ ಅಪಮಾನ ಇರ್ಬೋದು, ಅವರು ವಿದೇಶದಿಂದ ಬಂದು ಇಲ್ಲಿ ಪಾಠ ಮಾಡೋದಕ್ಕೆ ಕಾಲೇಜಿಗೆ ಸೇರ್ಕೊಂಡಾಗ ನಡೆದಂಥ ಅಪಮಾನ ಇರ್ಬೋದು, ಅಥವಾ ಅವರಿಗೆ ಮನೆಯ ಬಾಡಿಗೆನೇ ಸಿಗದಲ್ಲೇ ಸೊ ಯಾರದೋ ಒಂದು ಛತ್ರದಲ್ಲಿ ಉಳ್ಕೊಂಡಾಗ ಆದಂಥ ಅಪಮಾನ ಇರ್ಬೋದು. ಸೊ ಹಾಗಾಗಿ ಎಲ್ಲ ಅಪಮಾನಗಳನ್ನು ಅಂಬೇಡ್ಕರ್ ಎದುರಿಸ್ಕೊಂಡು ಬಂದೇ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಕೂತಿದ್ದರಿಂದ ಅಂಬೇಡ್ಕರ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಈ ದೇಶದ ದಲಿತ ಸಮುದಾಯಕ್ಕೆ ಆಗುವಂಥ ಅಪಮಾನ ಏನು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅನ್ನುವಂತಹ ಬಹಳ ಸ್ಪಷ್ಟವಾದ ಬುನಾದಿಯನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ನಮ್ಮ ತಲೆಮಾರಿನ ಮುಂದೆ ಇಟ್ಟಿದ್ದಾರೆ. ಆದರೆ ಅಂಬೇಡ್ಕರ್ ಅವರ ಈ ಕಾಳಜಿ ಇತ್ತಲ್ಲ, ಸಾಮಾಜಿಕ ನ್ಯಾಯದ ಮೂಲಕ ಸಮಾಜವನ್ನು ನೋಡಬೇಕು ಅನ್ನೋ ಕಾಳಜಿ ಇತ್ತಲ್ಲ, ಅದು ಕೇವಲ ಒಂದು ಜಾತಿಗೆ ಸೀಮಿತವಾದ ಕಾಳಜಿ ಆಗಿರಲಿಲ್ಲ. ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡೋದು, ಒಂದು ಪಕ್ಷಕ್ಕೆ ಸೀಮಿತ ಮಾಡೋದು, ಅಥವಾ ಒಂದು ಗುಂಪಿಗೆ ಸೀಮಿತ ಮಾಡುವಂಥ ರಾಜಕಾರಣ ನಡೀತಾ ಇದೆ. ಆದರೆ ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ನಿರ್ವಹಿಸಿದ ಚರ್ಚೆಗಳನ್ನು ನಾವು ಗಮನಿಸ್ತಾ ಬಂದರೆ, ಅಂಬೇಡ್ಕರ್ ಯಾವ ಹೊತ್ತಿಗೂ ಸಹ ಯಾವುದೇ ಒಂದು ವರ್ಗ ಜಾತಿಗೆ ಸೀಮಿತವಾಗಿ ಮಾತಾಡಲೇ ಇಲ್ಲ. ಅವರು ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ, ಕಾರ್ಮಿಕರ ಬಗ್ಗೆ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಮಾತಾಡಿದ್ದಾರೆ, ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ. ಈ ಎಲ್ಲ ವರ್ಗಗಳೇನಿದೆ, ಎಲ್ಲ ನಿಮ್ನ ವರ್ಗಗಳೇನಿದೆ, ತಳ ಸಮುದಾಯದ ಅಂಚಿಗೆ ಸೇರಲ್ಪಟ್ಟ ಎಲ್ಲ ಸಮುದಾಯಗಳು ಸಹ ಈ ತಮ್ಮ ಹಕ್ಕುಗಳನ್ನು ಪಡಿಬೇಕು ಅನ್ನುವಂತಹ ಬಹಳ ದೊಡ್ಡ ವಿಶಾಲವಾದ ಆಲೋಚನೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಅವರ ಮಾತುಗಳಲ್ಲಿ ನಿರ್ವಹಿಸಿದ್ದಾರೆ. ಬಟ್ ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಈ ಆಶಯ ಅನ್ನೋದು ಮರೆಯಾಗಿ ಅಂಬೇಡ್ಕರನ್ನು ಒಂದು ಪ್ರತಿಮೆಯಾಗಿ ನೋಡುವಂತಹ ಒಂದು ಪ್ರವೃತ್ತಿ ಆರಂಭ ಆಗಿದೆ. ಸೊ ನಮ್ಮ ಸಮಾಜ ವಿಜ್ಞಾನಗಳ ಚರ್ಚೆಯಲ್ಲಿ ಇದಕ್ಕೆ 3 ಮುಖ್ಯ ಕಾರಣಗಳನ್ನು ಗುರುತಿಸ್ತಾರೆ. ಯಾಕೆ ನಾವು ಅಂಬೇಡ್ಕರನ್ನು ಸಂಕುಚಿತಗೊಳಿಸಿದ್ದೀವಿ, ಹೇಗೆ ಸಂಕುಚಿತಗೊಳಿಸಿದ್ದೀವಿ ಅಂಥೇಳಿ. ಅದೇನು ಅಂತ ಹೇಳಿದ್ರೆ, ಅಂಬೇಡ್ಕರ್ ನಂತರದಲ್ಲಿ ಬಂದಂತಹ ಈ ಬರವಣಿಗೆಗಳೇನಿದೆ, ಅಂಬೇಡ್ಕರ್ ಕುರಿತ ಬರವಣಿಗೆಗಳೇನಿದೆ, ಅದರಲ್ಲಿ 3 ರೀತಿಯ ಬರವಣಿಗೆಗಳನ್ನು ಗುರುತಿಸ್ತಾರೆ. ಒಂದು ಸಾಹಿತ್ಯಿಕ ಬರವಣಿಗೆಗಳು. ಅವೇನು ಮಾಡ್ತವೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಸುತ್ತ ಒಂದು ಪ್ರತಿಮೆಯನ್ನು ಕಟ್ಟಿದೆ, ಅವರನ್ನು ಸಂವಿಧಾನಕರ್ತರು ಅಂಥೇಳಿ,
ಅಥವಾ ಅವರನ್ನು ತಳ ಸಮುದಾಯದ ನಾಯಕ ಅಂಥೇಳಿ, ಅಥವಾ ಅವರನ್ನು ನಿಮ್ನ ವರ್ಗದ ಪರವಾದ ಪ್ರತಿಪಾದಕ ಅಂತೇಳಿ ಬಹಳ ದೊಡ್ಡ ಪ್ರತಿಮೆಗಳನ್ನು ನಿರ್ಮಿಸಿದೆ ಈ ಸಾಹಿತ್ಯದ ಚರ್ಚೆಗಳು ಅಂತ ಹೇಳಿದ್ರೆ. ಇನ್ನು ಸಮಾಜ ವಿಜ್ಞಾನದ ಚರ್ಚೆಗಳು ಅಂಬೇಡ್ಕರ್ ಕುರಿತಂತೆ ಕೆಲವು ಶುಷ್ಕವಾದಂತಹ ಸ್ಟ್ಯಾಟಿಸ್ಟಿಕಲ್ ಆದಂಥ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಚಿತ್ರಣವನ್ನು ಕೊಟ್ಟಿದೆ. ಇನ್ನೂ ಒಂದು ದೃಷ್ಟಿಕೋನ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ನಿರ್ವಹಿಸಿರೋ ದೃಷ್ಟಿಕೋನ. ರಾಜಕೀಯ ಪಕ್ಷಗಳು ನಿರ್ವಹಿಸೋ ದೃಷ್ಟಿಕೋನ ಏನು ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ ಪೂರ್ವಕವಾಗಿ ಅಂಬೇಡ್ಕರ್ ಅವರನ್ನು ನಿರ್ವಚಿಸಿರೋದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಸಾಹಿತ್ಯದ ಮೂಲಕ ಚರ್ಚೆಯಲ್ಲಿರೋ ಅಂಬೇಡ್ಕರ್, ಸಮಾಜ ವಿಜ್ಞಾನಗಳ ಮೂಲಕ ಚರ್ಚೆಯಲ್ಲಿರೋ ಅಂಬೇಡ್ಕರ್, ರಾಜಕೀಯ ಪಕ್ಷಗಳ ಮೂಲಕ ಚರ್ಚೆಯಲ್ಲಿರೋ ಅಂಬೇಡ್ಕರ್, ಈ ಮೂರೂ ಅಂಬೇಡ್ಕರ್ಗಳು ಇವತ್ತು ನಮಗೆ ನಿಜವಾದ ಅಂಬೇಡ್ಕರ್ ಆಶಯಗಳನ್ನು ವರ್ತಮಾನದ ತಲೆಮಾರಿಗೆ ದಾಟಿಸೋದಕ್ಕೆ ನಮಗೆ ನೆರವಾಗ್ತಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಮೂರಕ್ಕೂ ಸಹ ತಮ್ಮದೇ ಆದಂತಹ ಮಿತಿಗಳಿರುವ ಕಾರಣಕ್ಕೆ ಅವರು ಅಂಬೇಡ್ಕರ್ಗಳ ಆಶಯವನ್ನು, ಅವರಿಗಿದ್ದಂಥ ಬದ್ಧತೆಯನ್ನು ಅದರ ಸ್ವರೂಪದಲ್ಲೇ ನಮ್ಮ ತಲೆಮಾರಿಗೆ ದಾಟಿಸೋದಕ್ಕೆ ಸೋತಿದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಯಾಕೆ ನಾನು ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅಂಬೇಡ್ಕರ್ ಕುರಿತಂತಹ ಚರ್ಚೆ ಇವತ್ತೇನಿದೆ, ಅಂಬೇಡ್ಕರ್ ಕುರಿತಂತಹ ಸಾರ್ವಜನಿಕ ಚರ್ಚೆ ಇವತ್ತೇನಿದೆ, ಈ ಚರ್ಚೆ ನಮಗೆ ದಕ್ಕಿರೋದು ಎಲ್ಲಿಂದ ಅಂತ ಹೇಳಿದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಿಂದಾಗಲಿ ಅಥವಾ ಯಾವುದೇ ಇಂಟೆಲೆಕ್ಚುವಲ್ ಗ್ರೂಪಿಂದಾಗಲಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ 2012ರಲ್ಲೇ ಒಬ್ಬರು ಒಂದು ಸಂಶೋಧನೆಯ ಮೂಲಕ ಒಂದು ವಿಷಯವನ್ನು ಪ್ರತಿಪಾದಿಸ್ತಾರೆ. ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಸ್ಥಳೀಯವಾಗಿರುವಂಥ ನಾಯಕರ ಕುರಿತು ಬಂದಿರುವ ಸಾಹಿತ್ಯಗಳಿಗೆ ಹೋಲಿಸಿದ್ರೆ ಅಂಬೇಡ್ಕರ್ ಅವರ ಕುರಿತು ಬಂದಿರುವ ಸಾಹಿತ್ಯ ಅತ್ಯಂತ ಕಡಿಮೆ ಅಂತ ಮಾತಾಡ್ತಾರೆ. ಸೊ ಯಾಕೆ ಈ ಥರದ ಒಂದು ರಾಜಕಾರಣ ಅಂಬೇಡ್ಕರ್ ವಿಷಯದಲ್ಲಿ ನಡೀತು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರನ್ನ ಯಾರೂ ಒಳಗೊಳ್ಳೋದಕ್ಕೆ ಸಿದ್ಧವೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜಾತಿ ಮನಸ್ಥಿತಿ ಈ ದೇಶದನ್ನು ಆಳ್ತಾ ಇರೋದ್ರಿಂದ ಅಂಬೇಡ್ಕರ್ ಅವರ ಆಶಯಗಳನ್ನು ಬದಿಗೆ ಸರಿಸಿ ಅವರನ್ನು ಒಂದು ಜಾತಿಯ ವ್ಯಕ್ತಿಯಾಗಿ ನೋಡುವಂತಹ ಮನಸ್ಥಿತಿ ನಮ್ಮ ಸಮಾಜದ ನಡುವೆ ಇದ್ದಿದ್ದರಿಂದ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳನ್ನು ಹೆಚ್ಚು ಚರ್ಚೆಯನ್ನು ನಿರ್ವಹಿಸುವಂಥ ಸ್ಥಿತಿನಲ್ಲಿ ಯಾವ ರಾಜಕೀಯ ಪಕ್ಷಗಳು ಆರಂಭದಲ್ಲಿ ಇರಲೇ ಇಲ್ಲ. ಹೀಗಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ಯಾಕೆ ಇಷ್ಟು ಹೆಮ್ಮರವಾಗಿ ಬೆಳೆದ್ರು, ಇವತ್ತು ಇಷ್ಟು ದೊಡ್ಡ ಚರ್ಚೆಯಲ್ಲಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಷ್ಟು ದೊಡ್ಡ ಚರ್ಚೆಯಲ್ಲಿ ಅಂಬೇಡ್ಕರ್ ಯಾಕಿದ್ದಾರೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಚಳುವಳಿಯನ್ನು ನಿಜವಾದ ಅರ್ಥದಲ್ಲಿ ರೂಪಿಸಿದ್ದು ಮತ್ತು ಅದನ್ನು ಇವತ್ತಿನ ವರ್ತಮಾನದಲ್ಲೂ ಸಹ ಅದನ್ನು ಬದುಕಿಸಿ ಉಳಿಸ್ಕೊಂಡು ಇಟ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಈ ದೇಶದ ತಳ ಸಮುದಾಯದ ಜನರು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದೇನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಮರಣ ಹೊಂದಿದ ದಿನ ಡಿಸೆಂಬರ್ 6 ಏನಿದೆ, ಸೊ ಅವತ್ತು ದಯಾ ಪವಾರ್ ಅನ್ನುವಂಥ ಮಹಾರಾಷ್ಟ್ರದ ಒಬ್ಬ ಲೇಖಕ ಒಂದು ಘಟನೆಯನ್ನು ಬರ್ಕೋತಾರೆ. ನಾನು ಅವತ್ತು ಬೆಳಿಗ್ಗೆ ಎದ್ದು ಪತ್ರಿಕೆ ಓದ್ತಾ ಇದ್ದೆ. ಪತ್ರಿಕೆಯಲ್ಲಿ ಅಂಬೇಡ್ಕರ್ ಅವರು ಮರಣ ಹೊಂದಿದ ಸುದ್ದಿ ಇತ್ತು. ಅದನ್ನು ನೋಡ್ತಾನೆ ನನ್ನ ಕಣ್ಣಾಲಿಗಳು ತುಂಬ ಅಳೋಕ್ಕೆ ಶುರು ಮಾಡಿದೆ. ನನ್ನ ಮನೆಯವರೆಲ್ಲ ಕೇಳಿದ್ರು ಯಾಕೆ ಅಳ್ತಾ ಇದ್ದೀರಾ ಅಂತ. ನನಗೇನು ಹೇಳಬೇಕು ತೋಚಲಿಲ್ಲ. ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದರು ಅಂತ ಅಷ್ಟೇ ಹೇಳಿ ಬೇಗನೆ ಆಫೀಸಿಗೆ ಹೋಗಿ ನಾನು ರಜಾ ಚೀಟಿನ ಕೊಟ್ಟೆ. ನನ್ನ ರಜಾ ಚೀಟಿ ಓದಿದ ಮೇಲಧಿಕಾರಿ ಅಂಬೇಡ್ಕರ್ ಆ ಕಾಲಕ್ಕೊಬ್ಬರು ರಾಜಕಾರಣಿ ಆಗಿದ್ದರು, ಅವರು ಮಾಡಿದ ಕಾರಣಕ್ಕೆ ರಜೆ ಬೇಕು ಅಂತ ಬರೆದಿದ್ದೀರಾ, ಹಾಗಾಗಿ ಇದನ್ನು ಕೊಡೋಕ್ಕೆ ಬರಲ್ಲ, ವೈಯಕ್ತಿಕ ಕಾರಣಕ್ಕೆ ಬರೀರಿ ಅಂತ ಹೇಳಿ ವೈಯಕ್ತಿಕ ಕಾರಣ ಅಂತ ಬರೆದು ಕೊಡಿ ಅಂತಂದರು. ಆದರೆ ನಾನು ಅಂಬೇಡ್ಕರ್ ನನಗೆ ಸರ್ವಸ್ವವೂ ಆಗಿದ್ದರು ಸರ್ ಅಂತ ಹೇಳಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅದೇ ರಜೆ ಚೀಟಿ ಕೊಟ್ಟು ಅಂಬೇಡ್ಕರ್ ಅವರ ಪಾರ್ಥಿವ ಶರೀರ ಇಟ್ಟಿದ್ದಂಥ ಮುಂಬೈನ ಸ್ಥಳಕ್ಕೆ ಹೋಗ್ತಾ ಇದ್ದೆ. ಇಡೀ ಮುಂಬೈನ ಎಲ್ಲ ಬೀದಿಗಳು ಆ ಕಡೆಗೆ ಮುಖ ಮಾಡದಂತೆ ಲಕ್ಷ ಜನ ಓಡಿ ಬರ್ತಾಯಿದ್ರು. ಆ ಜನ ನನಗೆ ಬರೀ ಜನವಾಗಿ ಕಾಣದೆ ಮಾನವೀಯತೆಯ ಮಹಾಸಾಗರ ಒಂದು ಉಕ್ಕಿ ಬರ್ತಾ ಇರೋ ಥರ ಕಾಣ್ತಾ ಇತ್ತು ಅಂತೇಳಿ ಬರೀತಾರೆ. ಯಾಕೆ ನಾನು ಈ ಘಟನೆನ ಇಲ್ಲಿ ನೆನಪಿಸ್ಕೊಂಡೆ ಅಂತ ಹೇಳಿದ್ರೆ, ಇವತ್ತು ಅಂಬೇಡ್ಕರ್ ಇಷ್ಟು ಅಗಾಧವಾಗಿ ಬೆಳೆದಿರೋದಕ್ಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಚರ್ಚೆಲಿರೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ದಯಾ ಪವಾರ್ರಂತಹ ಸಾಮಾನ್ಯ ಜನನೇ ಹೊರತುವೆ ಯಾವುದೂ ರಾಜಕೀಯ ಪಕ್ಷ, ಯಾವುದೂ ಸಂಘಟನೆ ಮತ್ತು ಯಾವುದೋ ಒಂದು ಧಾರ್ಮಿಕ ಸಂಘಟನೆಗಳಲ್ಲ ಅನ್ನೋದು ನನ್ನ ತಿಳುವಳಿಕೆ. ಸೊ ಹೀಗಿರೋದ್ರಿಂದ ನಾವಿವತ್ತು ವರ್ತಮಾನದಲ್ಲಿ ಚರ್ಚೆ ಮಾಡಬೇಕಾಗಿರುವ ಅಂಬೇಡ್ಕರ್ ಯಾರು ಅಂತ ಹೇಳಿದ್ರೆ, ಅದು ಈ ಮಿತಿಗಳೇನಿದೆ, ಈ ಮಿತಿಗಳ ಅಂಬೇಡ್ಕರ್ನ, ಈ ಪ್ರತಿಮೆಗಳ ಅಂಬೇಡ್ಕರ್ ಏನಿದೆ, ಇದನ್ನು ಮೀರಿ ನಾವು ಒಬ್ಬ ಅರಿವಿನ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಅರಿವಿನ ಅಂಬೇಡ್ಕರ್ ನಮಗೆ ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ, ನಮಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಮತ್ತು ಸಂವಿಧಾನದ ಪಠ್ಯದಲ್ಲಿ ಅವರು ಪ್ರತಿಪಾದಿಸಿರುವಂತಹ ವಿಷಯಗಳಲ್ಲಿ ಸಿಗ್ತಾರೆ. ಸೊ ಯಾಕೆ ಅಂಬೇಡ್ಕರ್ ಬಹಳ ಮುಖ್ಯ ಆಗ್ತಾರೆ ಭಾರತಕ್ಕೆ ಅಂತಂದರೆ, ಭಾರತದಲ್ಲಿ ಮೊದಲಿಂದಲೂ ನಡ್ಕೊಂಬಂದಿದ್ದ ಚರ್ಚೆ ಏನು ಅಂತ ಹೇಳಿದ್ರೆ, ಅದರಲ್ಲೂ ಸ್ವತಂತ್ರ ಚಳುವಳಿಯ ಮೂಲಕ ನಡ್ಕೊಂಬಂದ ಚರ್ಚೆ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಅನ್ನೋದು ಮೊದಲು ಬೇಕು, ಆನಂತರದಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅನ್ನುವಂಥ ಮುಖ್ಯವಾದ ಚರ್ಚೆ ನಡೀತಿರುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅಂಬೇಡ್ಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೈಟ್ಸ್ ಪರ್ಸ್ಪೆಕ್ಟಿವನ್ನು ಸ್ವತಂತ್ರ ಚಳುವಳಿ ಒಳಗಡೆ ತರ್ತಾರೆ. ಏನು ರೈಟ್ಸ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ, ಹಕ್ಕುಗಳೇ ಇಲ್ಲದೆ
ಇಲ್ಲದ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಅನ್ನೋದು ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದ ವಾದ. ಸೊ ಹಾಗಾಗಿ ಮೊದಲು ನೀವು ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ಸಮಾನತೆಯನ್ನು ಸಾಧಿಸುವ ಮೂಲಕ ಹಕ್ಕುಗಳ ಪರಿಭಾಷೆಯನ್ನು ನೆಲೆಗೊಳಿಸಿ ಸಮಾಜದಲ್ಲಿ, ಆನಂತರ ದಕ್ಕುವ ರಾಜಕೀಯ ಸ್ವಾತಂತ್ರ್ಯಕ್ಕೆ ಒಂದು ಪ್ರೌಢಿಮೆ ಇರುತ್ತೆ ಅನ್ನೋದು ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ತಮ್ಮ ಚಿಂತನೆಗಳಲ್ಲಿ, ಬರಹಗಳಲ್ಲಿ ವಾದಿಸ್ಕೊಂಡ್ಬರ್ತಾರೆ. ಸೊ ಹಾಗಾಗಿ ಯಾಕೆ ಇವತ್ತು ಜಾಗತಿಕ ಚಿಂತಕರು ಅಂಬೇಡ್ಕರ್ನ ಹೆಚ್ಚು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯದ ಪರಿಭಾಷೆಗೆ ಹೊಸ ದೃಷ್ಟಿಕೋನವನ್ನೇ ಒದಗಿಸಿದ್ರು. ಯಾವುದ್ರ ಮೂಲಕ ಅಂತ ಹೇಳಿದ್ರೆ ಹಕ್ಕುಗಳ ಪರಿಭಾಷೆಯ ಮೂಲಕ. ಅಂದರೆ ಹಕ್ಕುಗಳು ಸ್ವಾತಂತ್ರ್ಯವನ್ನು ನಿರ್ವಚಿಸಬೇಕೇ ಹೊರತುವೆ ಸ್ವಾತಂತ್ರ್ಯ ಹಕ್ಕುಗಳನ್ನು ನಿರ್ವಹಿಸೋದಲ್ಲ. ಸೊ ಹಾಗಾಗಿ ಮೊದಲು ನಾವು ಹಕ್ಕುಗಳ ದೃಷ್ಟಿಕೋನದಲ್ಲಿ ಸಮಾಜವನ್ನು ಸಿದ್ಧಗೊಳಿಸಬೇಕು ಅನ್ನೋದು ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದಂತಹ ಒಂದು ವಾದ ಆಗಿತ್ತು. ಆ ಕಾರಣಕ್ಕೆ ಇವತ್ತು ಅಂಬೇಡ್ಕರ್ ಹೆಚ್ಚು ಪ್ರಸ್ತುತ ಆಗ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಇನ್ಕಮ್ ಇನ್ಇಕ್ವಾಲಿಟಿ ಅನ್ನೋದು, ಅಥವಾ ನಾವು ಆದಾಯದ ಒಂದು ತಾರತಮ್ಯ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ಸಮುದಾಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳಿತಾ ಇವೆ. ಸೊ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಬಹಳ ಮುಖ್ಯ ಆಗ್ತಾರೆ. ಸೊ ಹಾಗಾಗಿ ನಾವು ಅಂಬೇಡ್ಕರ್ ಅವ್ರನ್ನ ಹೆಚ್ಚು ಹೆಚ್ಚು ಚರ್ಚೆಯನ್ನು ಮಾಡಬೇಕನ್ಸುತ್ತೆ. ಅಂಬೇಡ್ಕರ್ ಕುರಿತಂತೆ ಹೆಚ್ಚು ಹೆಚ್ಚು ಡಿಸ್ಕಷನನ್ನು ಮಾಡಬೇಕಾಗತ್ತೆ. ಸೊ ಅಗೈನ್ ಮತ್ತೆ ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಯಾವ ಅಂಬೇಡ್ಕರ್ ನಮಗೆ ಹೆಚ್ಚು ಚರ್ಚೆ ಆಗಬೇಕು? ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಚರ್ಚೆ ಆಗುವ ಅಂಬೇಡ್ಕರ, ಅಥವಾ ಸುಮ್ಮನೆ ಪ್ರತಿಮೆಗಳ ಕಾರಣಕ್ಕೆ ಚರ್ಚೆ ಆಗುವ ಅಂಬೇಡ್ಕರ್ ಅಂತ ಹೇಳಿದ್ರೆ ಅದು ಯಾವುದೂ ಅಲ್ಲ. ನಿಜವಾದ ಅಂಬೇಡ್ಕರ್ ನಾವು ಚರ್ಚೆ ಮಾಡಬೇಕಾಗಿರೋದು ಯಾರು ಅಂತ ಹೇಳಿದ್ರೆ, ಈ ಹಕ್ಕುಗಳ ಪರಿಭಾಷೆಯನ್ನು ನಮಗೆ ಕೊಟ್ಟಂತಹ ಅಂಬೇಡ್ಕರ್ ಅವರನ್ನು ನಾವು ಹೆಚ್ಚು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಆಗ ಚರ್ಚೆ ಮಾಡಿದಾಗ ಮಾತ್ರ ನಮಗೆ ಈ ಸಾಮಾಜಿಕ ನ್ಯಾಯ ಮತ್ತು ಅದನ್ನು ನೆಲೆಗೊಳಿಸೋದರಲ್ಲಿ ಅಂಬೇಡ್ಕರ್ ಅವರು ಮಾಡಿದಂತಹ ಎಫರ್ಟ್ ಏನಿದೆ, ಶ್ರಮ ಏನಿದೆ, ಅವರು ರೂಪಿಸಿದ ಪರಿಭಾಷೆ ಏನಿದೆ, ಅದು ಹೆಚ್ಚು ಮಹತ್ವ ಆಗತ್ತೆ ಅಂಥೇಳಿ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಕಟ್ ಮಾಡೋಣ ಸರ್ ಸ್ವಲ್ಪ. ಯಾ ಅಂಬೇಡ್ಕರ್ ದೃಷ್ಟಿನಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಏನಾಗಿತ್ತು ಅನ್ನೋದು ಬಹಳ ಮುಖ್ಯವಾದಂತಹ ಚರ್ಚೆ ಆಗಬೇಕಾದ ಸಂಗತಿ ಅಂತ ನನಗನ್ಸುತ್ತೆ. ಸೊ ಬಹಳ ಜನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ವರ್ತಮಾನದಲ್ಲಿರುವಂಥ ಈ ಸಾಮಾಜಿಕ ಜಾಲತಾಣಗಳೇನಿದೆ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಕೇವಲ ಒಂದು ಗುಂಪಿಗೆ ಅಂತ ಸಂಕುಚಿತವಾಗಿ ನಿರೂಪಿಸ್ತಾ ಇವೆ. ಸೊ ಅಂಬೇಡ್ಕರ್ ಬರೀ ದಲಿತರಿಗೋಸ್ಕರ ಮಾತಾಡಿದ್ರು, ಅಂಬೇಡ್ಕರ್ ಕೇವಲ ಕೆಲವು ವರ್ಗಗಳಿಗೋಸ್ಕರ ಮಾತಾಡಿದ್ರು ಅಂಥೇಳಿ, ಇದು ಆ್ಯಕ್ಚುಲಿ ಬಹಳ ಸಂಕುಚಿತವಾದ ಕಣ್ಣೋಟ ಆಗುತ್ತೆ. ಸೊ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ನಿರ್ವಹಿಸಿದ ಎಲ್ಲ ಚರ್ಚೆಗಳಲ್ಲಿ ಅವರು ಈ ಸಮಾಜದ ಎಲ್ಲ ವರ್ಗಗಳ ಬಗ್ಗೆ ಮಾತಾಡಿದರು. ಅವರು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡಿದರು, ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡಿದರು, ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮಾತಾಡಿದರು, ದಲಿತರ ಹಕ್ಕುಗಳ ಬಗ್ಗೆ ಮಾತಾಡಿದರು. ಸೊ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಅನ್ನೋದು ಈ ದೇಶದ ಮುಖ್ಯವಾಹಿನಿಗೆ, ಚಾರಿತ್ರಿಕ ಕಾರಣಕ್ಕೆ ಮುಖ್ಯವಾಹಿನಿಗೆ ಬರಲಾರದಂತಹ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವಂತಹ ಬಹಳ ದೊಡ್ಡ ಪರಿಭಾಷೆಯಾಗಿತ್ತು. ಸೊ ಅಂದರೆ ಮಹಿಳೆಯರಾದಿಯಾಗಿ, ಮಕ್ಕಳಾದಿಯಾಗಿ, ದಲಿತರು ಮತ್ತು ನಿಮ್ನ ವರ್ಗದವರಾದಿಯಾಗಿ ಯಾರೆಲ್ಲ ಅಂಚಿನಲ್ಲಿದ್ದಾರೆ, ಯಾರೆಲ್ಲ ಅಂಚಿಗೆ ತಳ್ಳಲ್ಪಟ್ಟಿದ್ದಾರೆ, ಅವರೆಲ್ಲರೂ ಸಹ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಅಂಬೇಡ್ಕರ್ ಅವರ ಬಹಳ ದೊಡ್ಡ ಆಶಯ ಆಗಿತ್ತು. ಸೊ ಇದು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಬಹಳ ದೊಡ್ಡ ಪರಿಭಾಷೆ. ಸೊ ಆ ಕಾರಣಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಯ ಚರ್ಚೆನಲ್ಲೇ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಮಕ್ಕಳ ಹಕ್ಕುಗಳನ್ನು ರಕ್ಷಿಸೋದು ರಾಜ್ಯದ ಮೂಲಭೂತ ಕರ್ತವ್ಯ ಅಂತ ಚರ್ಚೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾದಂತಹ ಸ್ಪಷ್ಟವಾದಂಥ ನೀತಿಗಳನ್ನು ರಾಜ್ಯ ಅಳವಡಿಸ್ಕೋಬೇಕು ಅಂತ ಮಾತಾಡ್ತಾರೆ. ಸೊ ಈ ಎಲ್ಲ ಚರ್ಚೆ ಮಾಡೋದ್ರ ಮೂಲಕ ಅಂಬೇಡ್ಕರ್ ಸಾಮಾಜಿಕ ನ್ಯಾಯದ ಪರಿಭಾಷೆ ಏನಿದೆ, ಇದು ಎಲ್ಲ ವರ್ಗಗಳನ್ನೂ ಒಳಗೊಳ್ಳುವಂತಹ, ಎಲ್ಲ ವರ್ಗಗಳಲ್ಲಿರುವಂತಹ ಶೋಷಿತರನ್ನು ಒಳಗೊಳ್ಳುವಂತಹ ಬಹಳ ದೊಡ್ಡ ಪರಿಭಾಷೆಯಾಗಿತ್ತು. ಬಟ್ ಇವತ್ತು ವರ್ತಮಾನದಲ್ಲಿ ಏನಾಗಿದೆ ಅಂತ, ವರ್ತಮಾನದ ಕಾಲದಲ್ಲಿ ಅಂಬೇಡ್ಕರ್ ಅವರಿಗಿದ್ದಂಥ ಈ ವಿಶಾಲವಾದ ದೃಷ್ಟಿಕೋನವನ್ನು ಸಂಕುಚಿತಗೊಳಿಸಿ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೋ, ವರ್ಗಕ್ಕೋ, ಪಕ್ಷಕ್ಕೋ ಸೀಮಿತಗೊಳಿಸುವಂಥ ರಾಜಕಾರಣ ಏನು ನಡೀತಾ ಇದೆ, ಇದನ್ನು ನಾವು ಮೊದಲು ವಿರೋಧಿಸಬೇಕಾಗಿದೆ ಮತ್ತು ಇದನ್ನು ನಾವು ಮೊದಲು ತಪ್ಪು ಅಂತ ಗಟ್ಟಿಯಾಗಿ ಹೇಳಬೇಕಾಗಿದೆ. ಸೊ ಈ ಕೆಲಸ ನನಗನ್ಸುತ್ತೆ ವರ್ತಮಾನದಲ್ಲಿ ಹೆಚ್ಚಾಗಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳು ಹರಡ್ತಾ ಇರುವಂಥ ಈ ಸುಳ್ಳುಗಳೇನಿದೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಬರ್ತಾ ಇರುವಂಥ ಅಂಬೇಡ್ಕರ್ ಅವರ ಚಿತ್ರಣ ಏನಿದೆ, ಸೊ ಇದು ಅತ್ಯಂತ ರೋಗಗ್ರಸ್ತ ಮನಸ್ಥಿತಿಯಿಂದ ಬರ್ತಾ ಇರುವ ಚಿತ್ರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ವಿರೋಧಿಸುವಂತಹ ಬಹಳ ಪ್ರಮುಖವಾದಂಥ ಒಂದು ಚಳುವಳಿಯನ್ನು ನಾವು ರೂಪಿಸಬೇಕಾಗತ್ತೆ. ಸೊ ಹಾಗಾದರೆ ಯಾವ ರೀತಿಯ ಚಳುವಳಿಯನ್ನು ನಾವು ರೂಪಿಸಬೇಕು ಅಂತ ಹೇಳಿದ್ರೆ, ಸೊ ನಿಜವಾದ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಸೊ ಅಂಬೇಡ್ಕರ್ ಅವರ ಕಲ್ಪನೆಯಲ್ಲಿ ಈ ಭಾರತ ದೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಂಬೇಡ್ಕರ್ ಕಲ್ಪಿಸ್ಕೊಂಡಿದ್ರು ಅನ್ನೋದನ್ನು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಮೂಲಕವೇ ನಾವು ವರ್ತಮಾನದ ತಲೆಮಾರಿನ ಮುಂದೆ ಇಡುವಂತಹ ಒಂದು ಬೌದ್ಧಿಕ ಚಳುವಳಿಯನ್ನು ನಿರ್ವಹಿಸಬೇಕಾದಂತಹ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂತ ಅನಿಸುತ್ತೆ. ಸೊ ಅದು ನಿರ್ವಹಿಸದೇ ಹೋದರೆ, ಒಂದು ವೇಳೆ ಅದು ನಿರ್ವಹಿಸದೇ ಹೋದರೆ
ಸೊ ಭಾರತಕ್ಕೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ಇವತ್ತು ಹಿಂಸೆಯಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಒಂದು ರಾಜ್ಯ ಹೇಗಿರಬೇಕು ಅನ್ನೋದನ್ನು ನಿರೂಪಿಸುವ ಸಮಯದಲ್ಲಿ ಬಹಳ ಪ್ರಮುಖವಾದ ಒಂದು ಕಾನ್ಸೆಪ್ಟನ್ನು ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ಅವರು ಸ್ಟೇಟ್ ಸೋಷಿಯಲಿಸಮ್ ಅಂತ ಕರಿತೀವಿ, ರಾಜ್ಯ ಸಮತಾವಾದ. ಅಂದರೆ ಆ ಕಾಲಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಂಥ ಕಾಲಕ್ಕೆ ಕ್ರಾಂತಿ ಅನ್ನೋದು ರಾಜ್ಯವನ್ನು ನಿರ್ಮಿಸ್ಕೊಳ್ಳುತ್ತೆ, ಜನರು ರಾಜ್ಯವನ್ನು ನಿರ್ಮಿಸ್ಕೋತಾರೆ ಅನ್ನುವಂಥ ಚರ್ಚೆಗಳು ಗಾಢವಾಗಿದ್ದ ಸಂದರ್ಭದಲ್ಲಿ ಇಲ್ಲ ರಾಜ್ಯಕ್ಕೆ ಆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸ್ಟೇಟ್ ಅನ್ನೋದು ಸಮಾಜವಾದವನ್ನು ನೆಲೆಗೊಳಿಸುವಂತಹ, ಸ್ಟೇಟ್ ಅನ್ನೋದು ಸಮಾಜವಾದವನ್ನು ಸ್ಥಾಪಿಸುವಂತಹ ಬಹಳ ಪ್ರಮುಖವಾದ ಧೋರಣೆಯನ್ನು ಸ್ಟೇಟೇ ತನ್ನೊಳಗಡೆ ಇಟ್ಕೋಬೇಕು ಅನ್ನೋದನ್ನು ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಸಂವಿಧಾನ ಮೂಲಕ ಕೊಟ್ಟಂತಹ ಈ ಸ್ಟೇಟ್ ಸೋಷಿಯಲಿಸಮ್ ಅಂತೇನಿದೆ ಅಥವಾ ರಾಜ್ಯ ಸಮತಾವಾದ ಅಂತೇನಿದೆ, ಇದು ನಮಗೆ ಹೆಚ್ಚು ಚರ್ಚೆ ಆಗಬೇಕಾಗತ್ತೆ. ಈ ರಾಜ್ಯ ಸಮತಾವಾದ ಬಹಳ ಪ್ರಮುಖವಾಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ವರ್ಗಗಳಿಗೆ, ಸಮಾಜದ ಎಲ್ಲ ಜಾತಿ, ಧರ್ಮ, ಮತ, ಪಂಥ ಎಲ್ಲವನ್ನೂ ಮೀರಿದಂತಹ, ಎಲ್ಲರನ್ನೂ ಒಳಗೊಳ್ಳುವಂತಹ, ಎಲ್ಲರಿಗೂ ಸಹ ಹಕ್ಕುಗಳನ್ನು ನೀಡುವಂತಹ ಒಂದು ಅವಕಾಶವನ್ನು ರಾಜ್ಯ ಸೃಷ್ಟಿ ಮಾಡಿಕೊಡ್ಬೇಕಾಗಿದೆ. ರಾಜ್ಯ ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ತಮ್ಮ ಚಿಂತನೆಗಳ ಮೂಲಕ ಪ್ರತಿಪಾದಿಸ್ಕೊಂಡು ಬಂದಿದ್ದರು. ಬಟ್ ಈ ಸ್ಟೇಟ್ ಸೋಷಿಯಲಿಸಮ್ ಇವತ್ತು ನಿಜವಾಗಲೂ ನಮ್ಮ ಎದುರುಗಡೆ ಇರುವಂಥ ಪ್ರಭುತ್ವ ಅಂಬೇಡ್ಕರ್ ಅವರ ಆಶಯದಂತೆ ಸ್ಟೇಟ್ ಸೋಷಿಯಲಿಸಮನ್ನು ನೆಲೆಗೊಳಿಸ್ತಾ ಇದೆಯಾ ಅಂತ ನೋಡಿದ್ರೆ, ಕಳೆದ 70 ವರ್ಷಗಳಲ್ಲಿ ಡೇಟಾ ನೋಡಿದ್ರೆ ನಮಗೆ ಬಹಳ ದೊಡ್ಡ ಆಘಾತ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಏನು ಕರಿತೀವಿ, ಆದಾಯದ ತಾರತಮ್ಯ ಅಂತ ಏನು ಕರಿತೀವಿ, ಅದು ದಿನದಿಂದ ದಿನಕ್ಕೆ ಅತ್ಯಂತ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದು ಅಂಬೇಡ್ಕರ್ ಅವರ ಆಶಯವೇ ಆಗಿರಲಿಲ್ಲ. ಅಂಬೇಡ್ಕರ್ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ, ರಾಜ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಬೇಕಾದಂತಹ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನೋದು ಅಂಬೇಡ್ಕರ್ ಅವರ ಮೂಲಭೂತ ತತ್ವ ಆಗಿತ್ತು. ಬಟ್ ಆದರೆ ಇವತ್ತಿನ ಪ್ರಭುತ್ವ ತನ್ನ ನೀತಿಗಳ ಮೂಲಕ ಈ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿಯೇ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದಂತೆ ಕಾಣ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಇನ್ಇಕ್ವಾಲಿಟಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಸೊ ಈ ಇನ್ಇಕ್ವಾಲಿಟಿ ಅಂತೇನಿದೆ, ಈ ಅಸಮಾನತೆ ಅಂತೇನಿದೆ, ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಅಂಬೇಡ್ಕರ್ ಅವರೇ ಪ್ರತಿಪಾದಿಸಿದ, ಸಂವಿಧಾನದ ಮೂಲಕ ಪ್ರತಿಪಾದಿಸಿದ ಬಹಳ ಮುಖ್ಯವಾದಂಥ ಸ್ಟೇಟ್ ಸೋಷಿಯಲಿಸಮ್ ಒಂದು ಮದ್ದಾಗತ್ತೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಜನರ ನೈಜವಾದ ಸಮಸ್ಯೆಗಳೇನಿದೆ, ಅದು ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಶಿಕ್ಷಣದ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರ್ಬೋದು, ಬಹಳ ಮುಖ್ಯವಾಗಿ ಅಸಮಾನತೆಯ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಮರೆಮಾಚಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಧಾರ್ಮಿಕ ಮತ್ತು ಜಾತಿ ಕೇಂದ್ರಿತವಾದ ಚರ್ಚೆಗಳನ್ನು ಮುಂದಕ್ಕೆ ತರಲಾಗ್ತಾ ಇದೆ. ಸೊ ಈ ಚರ್ಚೆಗಳ ಮೂಲಕ ನಿಜವಾದ ಸಮಸ್ಯೆಗಳನ್ನು ಮರೆಮಾಚಲಾಗ್ತಾ ಇದೆ. ಸೊ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರ ನಿಲುವೇನಾಗಿತ್ತು ಅಂತ ಹೇಳಿದ್ರೆ, ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರವಾಗಬೇಕು, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂತಹ, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಾಗಿ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯನ್ನು ಸ್ಟೇಟ್ ನಿರ್ವಹಿಸಬೇಕು. ಆ ಕಾರಣಕ್ಕೆ ಧಾರ್ಮಿಕ ಹಕ್ಕನ್ನು ಒಂದು ಮೂಲಭೂತ ಹಕ್ಕಾಗಿ ಪ್ರತಿಪಾದಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ತಮ್ಮ ಚರ್ಚೆಗಳಲ್ಲಿ, ಸಂವಿಧಾನದ ರಚನಾ ಸಭೆಯ ಚರ್ಚೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಈ ಸ್ಟೇಟ್ ಸೋಷಿಯಲಿಸಮ್ ಮತ್ತು ಈ ಜಾತ್ಯತೀತ ಕಲ್ಪನೆ ಏನಿದೆ, ಇವು ಎರಡೂ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಮೂಲಾಧಾರಗಳು. ಅಂದರೆ ಸಾಮಾಜಿಕ ನ್ಯಾಯವನ್ನು ನೆಲೆಗೊಳಿಸಬೇಕಾದ್ರೆ ರಾಜ್ಯ ಅನ್ನೋದು ತನ್ನಂತಾನು ಒಂದು ಸಮತಾವಾದಿ ನೆಲೆಯಲ್ಲಿ ತನ್ನಂತಾನು ಇಟ್ಕೋಬೇಕು, ಇನ್ನೊಂದು ತನ್ನಂತಾನು ಸೆಕ್ಯುಲರ್ ಆಗಿ ಇಟ್ಕೋಬೇಕು, ಡೆಮೋಕ್ರೆಟಿಕ್ ಆಗಿ ಇಟ್ಕೋಬೇಕು ಅನ್ನೋದು ಅಂಬೇಡ್ಕರ್ ಅವರ ಬಹಳ ಪ್ರಮುಖವಾದಂಥ ಒಂದು ವಾದ ಆಗಿತ್ತು. ಸ್ಟೇಟ್ ಹಾಗೆ ವರ್ತಿಸಿದ್ರೆ, ಸ್ಟೇಟು ಒಂದು ಸಮಾಜವಾದಿ ಧೋರಣೆಯನ್ನು, ಜಾತ್ಯತೀತ ಧೋರಣೆಯನ್ನು, ಡೆಮೋಕ್ರೆಟಿಕ್ ಆದ ಧೋರಣೆಯಿಂದ ವರ್ತಿಸಿದ್ರೆ, ಸೊ ನಾವು ಸಾಮಾಜಿಕ ನ್ಯಾಯವನ್ನು ನೆಲೆಗೊಳಿಸ್ಬೋದು ಬೇಗ ಅಂತ ಹೇಳಿ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ನಂಬಿದ್ರು. ಸೊ ಹಾಗಾಗಿ ಈ ಧೋರಣೆ, ಅಂಬೇಡ್ಕರ್ ಅವರ ಆರ್ಗ್ಯುಮೆಂಟ್ ಏನಿದೆ, ಈ ಸ್ಟೇಟ್ ಸೋಷಿಯಲಿಸಮ್, ಸೆಕ್ಯುಲರ್ ಆ್ಯಂಡ್ ಡೆಮೋಕ್ರೆಟಿಕ್ ಸ್ಟೇಟ್ ಅನ್ನುವ ಅಂಬೇಡ್ಕರ್ ಅವರ ಈ ಐಡಿಯಾ ಆಫ್ ಸ್ಟೇಟ್ ಏನಿದೆ, ಸೊ ಇದು ನಮಗೆ ವರ್ತಮಾನಕ್ಕೆ ಹೆಚ್ಚು ಮಹತ್ವ ಅಂತ ಅನಿಸುತ್ತೆ, ವರ್ತಮಾನದಲ್ಲಿ ನಾವು ಹೆಚ್ಚು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ವಿಷಯಗಳನ್ನು ಚರ್ಚೆ ಮಾಡಿದ ಅಂಬೇಡ್ಕರ್ ನಮಗೆ ಹೆಚ್ಚು ಪ್ರಸ್ತುತ ಅನ್ನಿಸ್ತಾರೆ. ಸೊ ಹಾಗಾಗಿ ಇವತ್ತು ಏನು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ, ಈ ದಿನದಂದು ನಾವು ಏನನ್ನು ಆಶಿಸ್ಬೋದು ಅಂತ ಹೇಳಿದ್ರೆ, ನಾವು ಈ ಸಂಕುಚಿತ ಅಂಬೇಡ್ಕರನ್ನು ಬದಿಗೆ ಸರಿಸಿ
ಸಂವಿಧಾನದ ಮೂಲಕ ರಾಜ್ಯ ಸಮತಾವಾದ ಸೆಕ್ಯುಲರ್ ಮತ್ತು ಡೆಮಾಕ್ರೆಟಿಕ್ ರಾಜ್ಯವನ್ನು ನಿರ್ಮಾಣ ಮಾಡೋಕ್ಕೆ ಕನಸ್ಕೊಂಡಂತಹ ನಿಜವಾದ ಅಂಬೇಡ್ಕರನ್ನು ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಆ ಮೂಲಕ ಒಂದು ಬೌದ್ಧಿಕ ಚಳವಳಿ ಆರಂಭ ಆದರೆ, ಆ ನಿಜವಾದ ಅಂಬೇಡ್ಕರ್ ಅವರನ್ನು ಯುವ ತಲೆಮಾರಿಗೆ ತಗೊಂಡೋಗುವಂಥ ಬೌದ್ಧಿಕ ಚಳವಳಿ ಆರಂಭ ಆದರೆ, ಅದು ಮೇ ಬಿ ನಾವು ಮಾಡುವ ಅಂಬೇಡ್ಕರ್ ಜಯಂತಿಯ ನಿಜವಾದ ಆಚರಣೆ ಅಂತ ನನಗನ್ಸುತ್ತೆ. ಸೊ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಬರಬೇಕು ಅಂತ ಅನ್ಸುತ್ತೆ ಅಂದರೆ, ನಾವು ಬಹಳ ಸರಿ ಇದು ಮಾತಾಡ್ತಾ ಇರ್ತೀವಲ್ಲ, ಲೈಕ್ ವಿಶ್ವೇಶ್ವರಯ್ಯನವರು ಲೈಟ್ ಕಂಬದಲ್ಲಿ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಓದಿದ್ರು, ಅಥವಾ ಇಂಥ ಮಹನೀಯರು ಇಷ್ಟಿಷ್ಟು ಕಷ್ಟಪಟ್ಟು ಓದಿದ್ರು ಅಂತೇಳಿ. ನನಗನ್ಸುತ್ತೆ ನಮ್ಮ ಸಮಾಜದಲ್ಲಿ ಅಂಬೇಡ್ಕರ್ ಅವರ ಬದುಕೇನಿದೆ, ಅಂಬೇಡ್ಕರ್ ಅವರು ಪಡೆದಂಥ ಶಿಕ್ಷಣ ಏನಿದೆ, ಅದು ಪ್ರತಿಯೊಂದು ಮನೆಯ ಮಗುವಿಗೂ ಮಾಡೆಲ್ ಆಗಬೇಕು ಅಂತ ಅನಿಸುತ್ತೆ. ಅಂದರೆ ಲೈಕ್ ಅಷ್ಟು ಸಾಮಾಜಿಕ ಅಸಮಾನತೆಯ ನಡುವೆ, ಅಷ್ಟು ಅಪಮಾನಗಳ ನಡುವೆ ಆ ಕಾಲದಲ್ಲೇ ಕೊಲಂಬಿಯಾ ವಿಶ್ವವಿದ್ಯಾನಿಲಯ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಅಂತಹ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ಅಲ್ಲಿಂದ ಅಧ್ಯಯನ ಮಾಡ್ಕೊಂಡ್ಬಂದು ಭಾರತದಲ್ಲಿ ಚಳುವಳಿಯನ್ನು ರೂಪಿಸಿದಂತಹ ಅಂಬೇಡ್ಕರ್ ಅವರ ಬದುಕು ಪ್ರತಿಯೊಬ್ಬ ತಾಯಿ ತನ್ನ ಮಗುಗೆ ಹೇಳಬೇಕಾಗತ್ತೆ, ನೋಡು ಇಷ್ಟೆಲ್ಲ ಕಷ್ಟ ಇದ್ದರೂ ಅವರು ಅದನ್ನೆಲ್ಲ ಸಾಧಿಸಿದ್ದಾರೆ, ಅದು ನಿನಗೆ ಮಾಡೆಲ್ ಆಗಬೇಕು ಅನ್ನುವಂತಹ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಚಳುವಳಿ, ಕಲ್ಚರಲ್ ಮೂಮೆಂಟ್ ಏನಿದೆ ಅದನ್ನು ನಾವು ಕಟ್ಟಬೇಕು ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕಟ್ಟಬೇಕು ಅಂತ ಹೇಳಿದ್ರೆ, ಈಗ ಅಂಬೇಡ್ಕರ್ ಬಗ್ಗೆ ಇರುವಂತಹ ಈ ಸಂಕುಚಿತ ದೃಷ್ಟಿಕೋನ ಏನಿದೆ, ಜಾತಿಯ ಮುಖವಾಗಿ ಅಂಬೇಡ್ಕರ್ ನೋಡೋದು, ಪಕ್ಷದ ಭಾಗವಾಗಿ ಅಂಬೇಡ್ಕರ್ ನೋಡೋದು, ಅಥವಾ ಒಂದು ಪ್ರತಿಮೆಯಾಗಿ ಅಂಬೇಡ್ಕರ್ ನೋಡೋದು, ಇವನ್ನೆಲ್ಲ ತೊಡೆದಾಕೋದ್ರ ಮೂಲಕ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಆಶಯದ ಮೂಲಕ ಅಂಬೇಡ್ಕರ್ ಅವರನ್ನು ನಾವು ಒಂದು ಬೌದ್ಧಿಕ ಚಳುವಳಿಯ ಮೂಲಕ ಸಮಾಜಕ್ಕೆ ತಗೊಂಡೋದ್ರೆ, ಖಂಡಿತವಾಗಿ ಮುಂದೊಂದು ದಿನ ಪ್ರತಿಯೊಬ್ಬ ತಾಯಿ ತನ್ನ ಮಗುನ ಅಂಬೇಡ್ಕರ್ ಅವರ ರೀತಿಯಲ್ಲಿ ನೀನು ಕಷ್ಟಪಡಬೇಕಾಗತ್ತೆ, ಕಷ್ಟಪಟ್ಟು ಓದುವಂಥ ಸ್ಥಿತಿಗೆ ಬರಬೇಕಾಗತ್ತೆ ಅನ್ನುವ ಉದಾಹರಣೆ ಕೊಡುವ ಸ್ಥಿತಿಗೆ ನಾವೇನಾದ್ರು ತೊಗೊಂಡೋದ್ರೆ, ಅದು ನನಗನ್ಸುತ್ತೆ ಅಂಬೇಡ್ಕರ್ ಚಳುವಳಿಯ ಬಹಳ ದೊಡ್ಡ ಸಕ್ಸಸ್ಸು ಅಂತೇಳಿ. ಮೇ ಬಿ ಆ ದಿನ ಹತ್ತಿರ ಇದೆ. ಯಾಕೆ ಹತ್ತಿರ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ತಮಿಳ್ನಾಡಿನಲ್ಲಿ ತಮಿಳ್ನಲ್ಲಿ ಬಂದಂಥ ಒಂದು ಚಿತ್ರ ನೋಡ್ತಾ ಇದ್ದೆ. ಆ ಚಿತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಏನು ಅಂದರೆ, ಆ ಚಿತ್ರದ ಹೆಸರು ಪರೆಯರುಂ ಪೆರುಮಾಳ್ ಅಂಥೇಳಿ. ಅದರಲ್ಲಿರುವ ಭಾಳ ಮುಖ್ಯ ಸಂಭಾಷಣೆ ಏನು ಅಂತ ಹೇಳಿದ್ರೆ, ಒಬ್ಬ ಹಳ್ಳಿಯಿಂದ ಬಂದಂಥ ಒಬ್ಬ ಹುಡುಗ ಲಾ ಕಾಲೇಜಿಗೆ ಸೇರ್ಕೋತಾನೆ. ಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಕೇಳ್ತಾರೆ ಅವನಿಗೆ, ನೀನು ಏನಾಗಬೇಕಪ್ಪ ಓದಿ ಅಂತ. ಅವನು ಹೇಳ್ತಾನೆ, ಸರ್ ನಾನು ಓದಿ ಡಾಕ್ಟರ್ ಆಗಬೇಕಂತಿದ್ದೀನಿ. ಅಲ್ಲಿರೋ ಟೀಚರ್ಗಳೆಲ್ಲ ನಗ್ತಾರೆ, ಏನು ಮಾತಾಡ್ತಿದ್ದೀಯ, ನೀನು ಸೇರಿರೋದು ಲಾ ಕಾಲೇಜ್ಗೆ, ಡಾಕ್ಟ್ರ್ ಹೆಂಗಾಗಕ್ಕೆ ಸಾಧ್ಯ ಅಂತ. ಅವನು ಹೇಳ್ತಾನೆ, ಇಲ್ಲ ಸರ್ ನಾನು ಆ ಡಾಕ್ಟ್ರ್ ಹೇಳಿಲ್ಲ, ನಾನು ಡಾಕ್ಟರ್ ಅಂಬೇಡ್ಕರ್ ಆಗಬೇಕಾಗಿದ್ದೀನಿ ಅಂತ ಹೇಳ್ತಾನೆ. ಸೊ ಈ ಥರದ ಚಿತ್ರಗಳು ಹೆಚ್ಚೆಚ್ಚು ತಮಿಳ್ನಾಡಿನಲ್ಲಿ ಬರ್ತಾ ಇದೆ. ಇತ್ತೀಚೆಗೆ 2-3 ಚಿತ್ರಗಳು ಇದೇ ಥರದ ವಿಷಯದ ಮೇಲೆ ಬಂದಿದೆ. ಸೊ ಹಾಗಾಗಿ ಇದು ನಿಧಾನಕ್ಕೆ ಈ ಥರದೊಂದು ಕಲ್ಚರಲ್ ಚಳವಳಿ ನಡೀತಾ ಇದೆ. ಮೇ ಬಿ ಕರ್ನಾಟಕದಲ್ಲೂ ಸಹ ಆ ಥರದ ಒಂದು ಕಲ್ಚರಲ್ ಚಳವಳಿ ಆರಂಭ ಆದರೆ, ಒಂದು ಸಾಂಸ್ಕೃತಿಕ ಚಳವಳಿ ಆರಂಭ ಆದರೆ, ಮುಂದೊಂದು ದಿನ ಖಂಡಿತವಾಗಿಯೂ ಜಾತಿ, ಧರ್ಮ, ಮತ, ಪಂಥ, ಭೇದ ಎಲ್ಲವನ್ನೂ ಮರೆತು ಪ್ರತಿಯೊಬ್ಬರೂ ಸಹ ಅಂಬೇಡ್ಕರ್ ಅವರ ಬಾಲ್ಯವನ್ನು, ಅಂಬೇಡ್ಕರ್ ಅವರ ಶ್ರಮವನ್ನು, ಅಂಬೇಡ್ಕರ್ ಅವರ ಅಪಮಾನಗಳನ್ನು ತಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಅವರನ್ನು ಶಕ್ತ ನಾಗರಿಕನಾಗಿ ಮಾಡುವಂತಹ ಬಹಳ ದೊಡ್ಡ ಸತ್ವ ಅಂಬೇಡ್ಕರ್ ಚಳುವಳಿಗಿದೆ ಅಂತ ಅನಿಸುತ್ತೆ. ಹಾಗಾಗಿದ್ದೇ ಆದಲ್ಲಿ ಅಂಬೇಡ್ಕರ್ ಕನಸ್ಕೊಂಡಂತಹ ಈ ಸಾಮಾಜಿಕ ನ್ಯಾಯದ ಚಳುವಳಿ ಏನಿದೆ ಅದು ಸಕ್ಸಸ್ ಆಗತ್ತೆ ಅಂತ ನನಗನ್ಸುತ್ತೆ. ಮೇ ಬಿ ಆ ದಿನಗಳು ಭಾಳ ಬೇಗ ಬರಲಿ. ಸೊ ಆ ದಿನಗಳನ್ನು ನಾವು ನಿಜವಾಗ್ಲೂ ಸಂಭ್ರಮಿಸಬೇಕಾಗತ್ತೆ. ಸೊ ಆ ಥರದ ಒಂದು ಬದಲಾವಣೆಗೆ ಈ ಅಂಬೇಡ್ಕರ್ ಜಯಂತಿ ನಾಂದಿ ಹಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.